ಮಳೆಗಾಲದಲ್ಲಿ ಅಥವಾ ಇನ್ನಾವುದೇ ಸಮಯದಲ್ಲಿ ಮರಗಳ ಬೇರುಗಳು ಕೊಳೆಯಲು ಪ್ರಾರಂಭಿಸಿದವು. ನಾನು ಅದನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಕೆಲವು ಮರಗಳು ಒಣಗಿ ಹೋದವು. ಅದರ ಬಗ್ಗೆ ಏನು ಮಾಡಬೇಕೆಂದು ನಾನು ಯೋಚಿಸುತ್ತಿರುವಾಗ ಅಭಿಮಾನ್ ಎಂಬ ಈ ಔಷಧಿಯ ಜಾಹೀರಾತು ಯೂಟ್ಯೂಬ್ನಲ್ಲಿ ಬಂದಿತು. ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಸಂಖ್ಯೆಯನ್ನು ಸಂಪರ್ಕಿಸಿ ಅದನ್ನು ನನಗೆ ಕಳುಹಿಸಲು ಕೇಳಿದೆ. ಅವರು ಅದನ್ನು ಅಂಚೆ ಕಚೇರಿ ಮೂಲಕ ಕಳುಹಿಸಿದರು. ಅದನ್ನು ಬಳಸಿದ ನಂತರ ಮರದ ಸ್ಥಿತಿ ಸುಧಾರಿಸಿತು. ಬಾಧಿತ ಮರ ಕೂಡ ಮೊಳಕೆಯೊಡೆದು ಉತ್ತಮ ಹಸಿರು ಬಣ್ಣವನ್ನು ಬೆಳೆಯಲು ಪ್ರಾರಂಭಿಸಿತು. ನಾನು ಕಳೆದ 6 ತಿಂಗಳಿನಿಂದ ಇದನ್ನು ಬಳಸುತ್ತಿದ್ದೇನೆ. ನಾನು ಇದನ್ನು ತಿಂಗಳಿಗೊಮ್ಮೆ ಬಳಸುತ್ತೇನೆ. ಕೆಲವೊಮ್ಮೆ ನಾನು 1.5 ತಿಂಗಳಿಗೊಮ್ಮೆ ಬಳಸುತ್ತೇನೆ. ನಾನು ಅದನ್ನು ಹಾಗೆಯೇ ಬಳಸುವುದನ್ನು ಮುಂದುವರಿಸುತ್ತೇನೆ. ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನನಗೆ ತೃಪ್ತಿಯಿದೆ. ಈ ಔಷಧಿಯನ್ನು ಬಳಸುವ ಮೊದಲು ಬೇರುಗಳು ಕೊಳೆಯುತ್ತಿದ್ದವು. ಇದರಿಂದಾಗಿ ಮರಗಳು ಒಣಗಿ ಹೋದವು. ಒಂದು ಮರ ಈಗಾಗಲೇ ಒಣಗಿತು. ನಮಸ್ಕಾರ, ನನ್ನ ಹೆಸರು ದಶರಥನ್. ನಾನು ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಒಬ್ಬ ರೈತ. ನನಗೆ 5 ಎಕರೆ ಜಮೀನಿನ ದೊಡ್ಡ ತೋಪು ಇದೆ. ನನ್ನಲ್ಲಿ ಕೆಂಪು ಮರ, ಮಹಾಗಾನಿ, ಬೇವು ಮತ್ತು ತೇಗದ ಮರಗಳು ಹೇರಳವಾಗಿವೆ. ಮಳೆಗಾಲದಲ್ಲಿ ಅಥವಾ ಇತರ ಸಮಯಗಳಲ್ಲಿ ಮರಗಳ ಬೇರುಗಳು ಕೊಳೆಯಲು ಪ್ರಾರಂಭಿಸಿದವು. ನಾನು ಅದನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಕೆಲವು ಮರಗಳು ಸತ್ತವು. ಅದರ ಬಗ್ಗೆ ಏನು ಮಾಡಬೇಕೆಂದು ನಾನು ಯೋಚಿಸುತ್ತಿರುವಾಗ ಅಭಿಮಾನ್ ಎಂಬ ಈ ಔಷಧಿಯ ಜಾಹೀರಾತು ಯೂಟ್ಯೂಬ್ನಲ್ಲಿ ಬಂದಿತು. ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಸಂಖ್ಯೆಯನ್ನು ಸಂಪರ್ಕಿಸಿ ಅದನ್ನು ನನಗೆ ಕಳುಹಿಸಲು ಕೇಳಿದೆ. ಅವರು ಅದನ್ನು ಅಂಚೆ ಕಚೇರಿ ಮೂಲಕ ಕಳುಹಿಸಿದರು. ನಾನು ಅದನ್ನು ಹಣ ಪಾವತಿಸಿ ಖರೀದಿಸಿ ಪ್ರತಿ ಮರಕ್ಕೆ 2 ಲೀಟರ್ ನೀರಿನೊಂದಿಗೆ 100 ಮಿಲಿ ಅಭಿಮಾನ್ ಔಷಧವನ್ನು ಬೆರೆಸಿ ಮರದ ಸುತ್ತಲೂ ಒಂದು ಹಳ್ಳವನ್ನು ಅಗೆದು ಅದಕ್ಕೆ ನೀರು ಸುರಿದು ಮಿಶ್ರಣವನ್ನು ಸುರಿದೆ. ಅದರ ನಂತರ ಮರದ ಸ್ಥಿತಿ ಸುಧಾರಿಸಿತು. ಪೀಡಿತ ಮರ ಕೂಡ ಮೊಳಕೆಯೊಡೆದು ಉತ್ತಮ ಹಸಿರು ಬಣ್ಣವನ್ನು ಬೆಳೆಯಲು ಪ್ರಾರಂಭಿಸಿತು. ನಾನು ಕಳೆದ 6 ತಿಂಗಳಿನಿಂದ ಇದನ್ನು ಬಳಸುತ್ತಿದ್ದೇನೆ. ನಾನು ಇದನ್ನು ತಿಂಗಳಿಗೊಮ್ಮೆ ಬಳಸುತ್ತೇನೆ. ಕೆಲವೊಮ್ಮೆ ನಾನು 1.5 ತಿಂಗಳಿಗೊಮ್ಮೆ ಬಳಸುತ್ತೇನೆ. ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನಾನು ತೃಪ್ತನಾಗಿದ್ದೇನೆ. ಈ ಔಷಧಿ ಬಳಸುವ ಮೊದಲು ಬೇರುಗಳು ಕೊಳೆಯಲು ಪ್ರಾರಂಭಿಸಿದವು ಮತ್ತು ಮರಗಳು ಒಣಗುತ್ತಿದ್ದವು. ಒಂದು ಮರ ಒಣಗುತ್ತಿತ್ತು. ಇತರ ಮರಗಳು ಸಹ ಬಾಧಿತವಾಗಿದ್ದವು. ಆ ಪರಿಸ್ಥಿತಿಯನ್ನು ನೋಡಿ ನಾನು ಈ ಔಷಧಿಯನ್ನು ಖರೀದಿಸಿ ಸುರಿದೆ. ಅದರ ನಂತರ ಮರಗಳು ಮೊಳಕೆಯೊಡೆಯಲು ಮತ್ತು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು. ಈಗ ಅವು ಚೆನ್ನಾಗಿವೆ. ನನಗೆ ತೃಪ್ತಿಯಾಗಿದೆ. ನನ್ನ ಬಳಿ ಸುಮಾರು 500 ತೇಗದ ಮರಗಳಿವೆ. ನನ್ನ ಬಳಿ 100 ರೆಡ್ವುಡ್ ಮರಗಳಿವೆ. ನನ್ನ ಬಳಿ 200 ರಿಂದ 300 ಬೇವಿನ ಮರಗಳಿವೆ. ನನ್ನ ಬಳಿ ಒಂದು ಪೇರಲ ಮರವಿದೆ. ನನ್ನ ಬಳಿ ಒಂದು ಮಹೋಗಾನಿ ಮರವಿದೆ. ನನ್ನ ಬಳಿ ಈ ರೀತಿಯ ಅನೇಕ ಮರಗಳಿವೆ. ನಾನು ಅಭಿಮಾನ್ ಔಷಧ ಮತ್ತು ಕೊಕೊಮ್ಯಾಕ್ಸ್ ಔಷಧವನ್ನು ಖರೀದಿಸಿ ಬಳಸಿದ್ದೇನೆ. ನಾನು 1 ಲೀಟರ್ ಔಷಧವನ್ನು 20 ಲೀಟರ್ ನೀರಿನೊಂದಿಗೆ ಬೆರೆಸಿ ಪ್ರತಿ ಮರದ ಮೇಲೆ ಸುರಿಯುತ್ತೇನೆ. ನೀರು ಮರದ ಸುತ್ತಲೂ ನಿಲ್ಲಬೇಕು. ಅದರ ಪರಿಣಾಮವನ್ನು ನಾನು ಚೆನ್ನಾಗಿ ನೋಡಬಲ್ಲೆ. 5 ತಿಂಗಳ ಹಿಂದೆ ನಾನು ನೋಡಿದ ಮರಗಳಲ್ಲಿ ಮತ್ತು ಈಗ ಇರುವ ಮರಗಳಲ್ಲಿ ನಾನು ಉತ್ತಮ ಪ್ರಗತಿಯನ್ನು ನೋಡಬಹುದು. ಈ ಮರವು ಆ ಮರವಾಗಿದೆ. ಇದು ಮಹೋಗಾನಿ ಮರ. ಇಲ್ಲಿ ಮಹಾಗನಿ, ಪಪ್ಪಾಯಿ, ತೆಂಗು, ಬೇವು ಮುಂತಾದ ಎಲ್ಲಾ ರೀತಿಯ ಮರಗಳಿವೆ. ಆ ಬದಿಯಲ್ಲಿ ಪೇರಲ ಮರಗಳೂ ಇವೆ. ನನ್ನಲ್ಲಿ ಹಲವು ರೀತಿಯ ಮರಗಳಿವೆ. ಈ ಔಷಧಿ ಎಲ್ಲಾ ಮರಗಳಿಗೂ ಚೆನ್ನಾಗಿ ಕೆಲಸ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ.